ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಂತಹ ಟೀಸರ್ ಇದು. ಅದರಲ್ಲೂ ವಿಶೇಷವಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಸುದೀಪ್ ಅವರ ಈ ಹೊಸ ಸಿನಿಮಾದ ಒಂದು ಟೀಸರ್ ಯಾವ ರೀತಿ ಇರುತ್ತೆ ಅಂತ ಒಂದು ವಿಶೇಷವಾದ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ಸಿನಿಮಾದ ಒಂದು ಪ್ರತಿ ಅಪ್ಡೇಟ್ ಕೂಡ ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಮಾಡ್ತಾ ಇದೆ. ಹಾಗಾದರೆ ಈ ಟೀಸರ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮ್ಯಾಕ್ಸ್ ಸಿನಿಮಾ ಅನೌನ್ಸ್ ಆದಾಗಿಂದನೂ ಒಂದು ವಿಶೇಷವಾದ ಹೈಪ್ ಇತ್ತು. ತಮಿಳು ಮತ್ತು ಕನ್ನಡದಲ್ಲಿ ಒಂದೇ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮಿಳಿನ ಡೈರೆಕ್ಟರು ಹಾಗೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮತ್ತು ಭಾಳಷ್ಟು ಕಲಾವಿದರು, ಟೆಕ್ನಿಷಿಯನ್ಸ್ ಕೂಡ ತಮಿಳಿನವರಿದ್ದಾರೆ. ಒಟ್ಟಿನಲ್ಲಿ ತಮಿಳು ಕನ್ನಡ ಎರಡೂ ಚಿತ್ರರಂಗದ ಭಾಳಷ್ಟು ಕಲಾವಿದರು ಮಿಕ್ಸ್ ಆಗಿ ಎರಡೂ ಭಾಷೆಗೆ ತಕ್ಕಂತೆ ಈ ಸಿನಿಮಾ ಬರ್ತಿದೆ ಅಂತ ನಾವು ಹೇಳ್ಬೋದು. ಇನ್ನು ಒಂದು ಸೋರ್ಸ್ ಪ್ರಕಾರ ಈ ಸಿನಿಮಾದ ಕತೆ ಏನು ಅಂತ ನೋಡೋಕ್ಕೆ ಹೋದರೆ, ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯ ಪಾತ್ರ ಮಾಡ್ತಿದ್ದಾರಂತೆ. ಅವರ ಕ್ಯಾರೆಕ್ಟರ್ ಹೆಸರು ಅರ್ಜುನ್ ಮಹಾಕ್ಷಯ್ ಅಂತ ಆಗಿರುತ್ತೆ. ಈ ಮಹಾಕ್ಷಯ್ಗೆ ಶಾರ್ಟ್ ಆಗಿ ಮ್ಯಾಕ್ಸ್ ಅಂತ ನಾವು ಹೇಳ್ಬೋದು. ಇನ್ನು 2 ತಿಂಗಳು ಸಸ್ಪೆಂಡ್ ಆಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಹೊಸ ಸ್ಟೇಷನ್ಗೆ ಪೋಸ್ಟ್ ಆದಾಗ ಅಲ್ಲಿ ಒಂದು ಭ್ರಷ್ಟಾಚಾರದ ವಿರುದ್ಧ ಯಾವ ರೀತಿ ಒಂದು ಹೋರಾಟ ಮಾಡ್ತಾನೆ, ಈ ರೀತಿ ಒಂದು ಹೋರಾಟ ಮಾಡಬೇಕಿದ್ರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಇದೆ ಅಂತ ಹೇಳಲಾಗ್ತಿದೆ. ಇದಿಷ್ಟು ಕತೆ ಬಗ್ಗೆ. ಆದರೆ ಟೀಸರ್ ಯಾವ ರೀತಿ ಇದೆ ಅನ್ನೋದನ್ನು ಈಗ ನೋಡೋಣ. ಟೀಸರ್ನ ಆರಂಭದಲ್ಲಿ ಕಿಚ್ಚ ಸುದೀಪ್ ಅವರು ಬಾಬಾ ಬ್ಲ್ಯಾಕ್ ಶೀಪ್ ಅಂತ ಒಂದು ಮಕ್ಕಳ ರೈಮ್ಸ್ ಇದೆಯಲ್ಲ, ಅದರ ಒಂದು ಧಾಟಿಯಲ್ಲಿ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸಿನಿಮಾದಲ್ಲಿ ಬರುವಂತಹ ಒಂದಷ್ಟು ಪಾತ್ರಗಳು ನಿಮಗೆ ಈ ಟೀಸರ್ನಲ್ಲಿ ಇಂಟ್ರೊಡ್ಯೂಸ್ ಆಗ್ತವೆ. ಶರತ್ ಲೋಹಿತ್ ಅಶ್ವ ಇರ್ಬೋದು, ಪುಷ್ಪ ಸಿನಿಮಾ ಖ್ಯಾತಿಯ ಸುನೀಲ್ ಇರ್ಬೋದು, ವರಲಕ್ಷ್ಮಿ ಸಾರಥ್ ಕುಮಾರ್ ಇರ್ಬೋದು, ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು. ಹೀಗೆ ಹಲವಾರು ಒಂದು ಈ ಏನು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವರನ್ನು ಒಂದು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಕಿಚ್ಚ ಸುದೀಪ್ ಅವರ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಒಂದು ತೋರಿಸಲಾಗುತ್ತೆ. ಅದರ ಮೂಲಕ ಏನೊಂದು ಟೈಟಲ್ ರಿಲೀಸ್ ಮಾಡ್ತಾರಲ್ಲ ಅದು ನಿಮಗೆ ಒಂದು ವಿಶೇಷವಾದ ಕಿಕ್ ಕೊಡುತ್ತೆ. ತುಂಬ ಸಖತ್ತಾಗಿ ಬಂದಿದೆ. ಕಿಚ್ಚ ಸುದೀಪ್ ಅವರು ಏನು ಜಂಪ್ ಮಾಡಿ 2 ಕತ್ತಿಯಲ್ಲಿ ಒಂದು ಹೀಗೆ ಹೊಡೆದಾಗ ಒಂದು ಮ್ಯಾಕ್ಸ್ ಅಂತ ಬರುತ್ತಲ್ಲ, ಅದು ಬಹಳ ಒಂದು ಸಖತ್ತಾಗಿ ಮೂಡಿ ಬಂದಿದೆ. ಸೂಪರ್ ಆಗಿದೆ, ತುಂಬ ಖುಷಿ ಕೊಡುತ್ತೆ ನಿಮಗೆ. ಇನ್ನು ಈ ಸುದೀಪ್ ಅವರೊಂದು ಜಂಪ್ ಮಾಡೋ ಸೀನ್ ಇದೆಯಲ್ಲ, ಅದರಲ್ಲಿ ಸಖತ್ತಾಗಿ ಕಾಣ್ತಾರೆ, ತುಂಬ ಫಿಟ್ಟಾಗಿ ಕಾಣ್ತಾರೆ. ಈ ವಯಸ್ಸಿನಲ್ಲಿ ಈ ರೀತಿ ಒಂದು ಫಿಟ್ ಆಗಿರೋದು ತುಂಬ ಒಂದು ಮೆಚ್ಚುವಂತಹ ಗುಣ. ಸಖತ್ತಾಗಿ ಕಾಣ್ತಾ ಇದ್ದಾರೆ, ತುಂಬ ವರ್ಕ್ ಮಾಡಿದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೊನೆಯಲ್ಲಿ ಒಂದು ಸೀನ್ ಬರುತ್ತೆ. ಈ ಸೀನು ಮೊದಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿ ಭಾಳಷ್ಟು ಒಂದು ಕುತೂಹಲವನ್ನು ಮೂಡಿಸಿತ್ತು. ಈ ಸೀನು ನಿಜವಾಗ್ಲೂ ಆ್ಯಕ್ಚುಯಲ್ ಆಗಿ ಚೆನ್ನಾಗಿರುವಂತಹ ಸೀನು. ಸುದೀಪ್ ಅವರು ಒಂದು ಡ್ಯಾನ್ಸ್ ಮಾಡುವಂತಹ ಸೀನು, ಹಿಂದ್ಗಡೆ ಕಾಳಿ ಮಾತೆ ಒಂದು ಬ್ಯಾಕ್ಗ್ರೌಂಡು, ಆ ಮ್ಯೂಸಿಕ್ಕು, ಒಂದು ಮಾರಣ ಹೋಮಕ್ಕೆ ರೆಡಿಯಾಗಿರುವಂತಹ ಒಂದು ಸೀನ್ ಇದು. ಒಟ್ಟಿನಲ್ಲಿ ಅಭಿಮಾನಿಗಳ ಒಂದು ಕುತೂಹಲ, ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಈ ಟೀಸರ್ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರು ಏನೋ ಒಂದು ಆ ರೈಮಿಂಗ್ ಸ್ಟೈಲಲ್ಲಿ ಏನು ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತನಾಡ್ತಾರೋ ಅದನ್ನು ನೋಡಿದರೆ ಇದೊಂದು ಸ್ಟ್ರೇಟ್ ಫಾರ್ವರ್ಡ್ ಪೊಲೀಸ್ ಅಧಿಕಾರಿಯ ಪಾತ್ರ ಅಂತ ಅನಿಸುತ್ತೆ. ಒಂದು ನೆಗೆಟಿವ್ ಶೇಡ್ ಇರುವಂತಹ ಒಂದು ಹೀರೋನ ಕ್ಯಾರೆಕ್ಟರ್ ಅಂತ ನಾವು ಇದರಿಂದ ಒಂದು ಗೆಸ್ ಮಾಡ್ಬೋದು. ಒಟ್ಟಿನಲ್ಲಿ ಒಂದು ವಿಶೇಷವಾದ ಪಾತ್ರದಲ್ಲಿ ಸುದೀಪ್ ಅವರು ಈ ಸಿನಿಮಾದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ತಮಿಳಿನ ಸಿನಿಮಾಗಳಲ್ಲಿ ಏನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತಲ್ಲ, ಒಂದು ಕಿಕ್ ಕೊಡುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತಲ್ಲ, ಆ ರೀತಿಯ ಒಂದು ವಿಶೇಷವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಸಿನಿಮಾದಲ್ಲೂ ಕೂಡ ಬಂದಿದೆ ಅಂತ ನಾವು ಹೇಳ್ಬೋದು. ಟೀಸರ್ ಉದ್ದಕ್ಕೂ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಗೊಂದು ವಿಶೇಷವಾದ ಒಂದು ಗೂಸ್ ಪಂಪ್ಸ್ ಕೊಡುವಂತಹ ಒಂದು ಲೆವೆಲ್ನಲ್ಲಿದೆ ಅಂತ ನಾವು ಹೇಳ್ಬೋದು. ಅಜನೀಶ್ ಲೋಕನಾಥ್ ಅವರು ಒಂದು ಅದ್ಭುತವಾದಂತಹ ಮ್ಯೂಸಿಕ್ಕನ್ನು ಈ ಒಂದು ಟೀಸರ್ಗೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಟೀಸರ್ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಾಗಿತ್ತಾ? ಹಾಗೆಯೇ ಸುದೀಪ್ ಅವರ ಕ್ಯಾರೆಕ್ಟರ್ ಬಗ್ಗೆ ಏನಿಸ್ತು ಎಲ್ಲವನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.